ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರ ಈ ವಿಡಿಯೋದಲ್ಲಿ ಇದೀಗ ಏನು ಕ್ರೈಸ್ ಸಿ&ಆರ್ ನಿಯಮಗಳನ್ನು ಪ್ರಕಟ ಮಾಡಿದೆಯೋ ಅದರಲ್ಲಿ ಒಂದು ಶಾಲೆಗೆ ಎಚ್.ಎಂ ಅಥವಾ ಪ್ರಾಂಶುಪಾಲರು ಆಗಬೇಕಂದ್ರೆ ನಿಮಗೆ ಏನೆಲ್ಲ ಅರ್ಹತೆಗಳಿರಬೇಕು ಎನ್ನುವಂಥದ್ದನ್ನು ಸಹ ಕೊಡ್ತಾ ಹೋಗಿದ್ದಾರೆ. ಸೊ ನೀವೀಗ ತಮ್ಮನೇಲಿ ನೋಡಿದ್ರೆ ಅದರಲ್ಲೇ ಗೊತ್ತಾಗಿರುತ್ತೆ, ನೀವು ಒಂದು ಸ್ನಾತಕೋತ್ತರ ಪದವಿ ಮತ್ತು B.Ed ಮಾಡಿದರೆ ಸಾಕು, ನೀವು ಸಹ ಪ್ರಾಂಶುಪಾಲರು ಆಗ್ಬೋದು. ಹಾಗಾದರೆ ಅದ್ರ ಜೊತೆಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ನಿಮಗೆ ಎನ್ನುವಂಥದ್ದು ಇನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾನೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲ ರೀತಿಯ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ, ಈಗ ಪ್ರಾಂಶುಪಾಲರು ಆಗಬೇಕಂತಂದರೆ ಏನೆಲ್ಲ ಅರ್ಹತೆಗಳು ಇರಬೇಕು, ಏನೆಲ್ಲ ಸಿ&ಆರ್ ರೂಲ್ಸ್ ಇದಾವೆ ಅನ್ನೋದನ್ನ ಈಗ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಇದು ಬಿಟ್ಟಿರುವುದು ಕೇವಲ ಒಂದು ಕರಡು ಪ್ರತಿ ಅಷ್ಟೇ. ಸೊ ಅದರಲ್ಲಿ ನಿಮಗೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳ ಪ್ರಾಂಶುಪಾಲರು ಆಗಬೇಕಂತಂದರೆ ಹಿಂದೆ ಏನೆಲ್ಲ ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಥಿ ಏನಿರಬೇಕಿತ್ತು ಅಂತಂತಂದರೆ, ಅಲ್ಲಿ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಉತ್ತೀರ್ಣರಾಗಬೇಕಿತ್ತು, ಮತ್ತು ಅದರ ಜೊತೆಗೆ ಇಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ B.Ed ಶಿಕ್ಷಣದಲ್ಲಿ ಪದವಿ ಪಡೆದಿರಬೇಕು, ಮತ್ತು ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಅಥವಾ ಪದವಿಯಲ್ಲಿ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ ಅಥವಾ SLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದು ಇಂದಿನ ಒಂದು ಕನಿಷ್ಠ ವಿದ್ಯಾರ್ಥಿ ಏನಿರಬೇಕು ಎನ್ನುವಂಥದ್ದು. ಆದರೆ ಈಗ ಪ್ರಸ್ತಾಪಿತ ಮತ್ತು ನೇಮಕಾತಿ ನಿಯಮಗಳಲ್ಲಿ ಏನಿದೆ ಅಂತಂದರೆ ಅದು ಸಹ ಹಾಗೇ ಇದೆ. ಈ ಕೆಳಕಂಡ ಯಾವುದೇ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಈ ಕೆಳಕಂಡ ವಿಷಯಗಳಲ್ಲಿ ಅಭ್ಯಾಸ ಮಾಡಿರಬೇಕು. ಅದಂತಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಹಿಂದಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಕಂಪ್ಯೂಟರ್ ವಿಜ್ಞಾನ, ಸೊ ಎಲ್ಲ ಏನು ಇಲ್ಲಿ ಕಾಣಿಸ್ತಿದಾವೋ ಸೊ ಎಲ್ಲ ವಿಷಯಗಳಲ್ಲಿ ನೀವು ಒಂದು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು. ಅದರ ಜೊತೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ B.Ed ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು. ಅದರ ಜೊತೆಗೆ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡವನ್ನು ಅಥವಾ ಸ್ನಾತಕೋತ್ತರದಲ್ಲಾಗಿರ್ಬೋದು, SSLC ಅಥವಾ PUC ಡಿಗ್ರಿಯಲ್ಲಿ ಎಲ್ಲಾದರೂ ಒಂದು ಕಡೆ ಕನ್ನಡವನ್ನು ಓದಿರಲೇಬೇಕು ಎಂಬುವಂಥ ನಿಯಮಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದು ಕ್ರೈಸ್ ವಸತಿ ಶಾಲೆಗಳ ಪ್ರಾಂಶುಪಾಲರುಗಳು ಸಹ ಅನ್ವಯಿಸ್ತಾ ಹೋಗುತ್ತೆ. ಸೊ ನಾನೀಗೆಲ್ಲ ಏನೆಲ್ಲ ಹೇಳಿದೆ ಅದೇ ಇಲ್ಲಿ ಸಹ ಇರುವಂಥದ್ದು. ಕ್ರೈಸ್ ವಸತಿ ಶಾಲೆಗಳಿಗೂ ಸಹ ನೀವು ಒಂದು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು, B.Ed ಆಗಿರಬೇಕು. ಅದರ ಜೊತೆಗೆ ನೀವು ಕನ್ನಡದಲ್ಲಿ ಯಾವುದಾದ್ರೂ ಒಂದು ಕನ್ನಡವನ್ನು ಒಂದು ಬೋಧನೆ ವಿಷಯವಾಗಿ ತೆಗೆದುಕೊಂಡಿರಬೇಕು. ಅಂತಂದರೆ ಬೋಧನಾ ವಿಷಯ ಅಂತಂದರೆ ನೀವು SLC ಆಗಿರ್ಬೋದು, PUC ಡಿಗ್ರಿ, ಸೊ ಈ ಎಲ್ಲಾದರೂ ಒಂದು ಕಡೆ ಕನ್ನಡನ ಓದಿರಲೇಬೇಕು. ಸೊ ಇದು ಮಾಡಿರುವಂಥದ್ದು ಏನಕ್ಕೆ ಅಂತಂದರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಎಂಬುವಂಥದ್ದು. ಇನ್ನು ಕ್ರೈಸ್ ಹೆಣ್ಣು ಮಕ್ಕಳ ವಸತಿ ಶಾಲೆಗಳ ಪ್ರಾಂಶುಪಾಲರಿಗೂ ಅಷ್ಟೇ. ಸೊ ಹೆಣ್ಣು ಮಕ್ಕಳ ವಸತಿ ಶಾಲೆಗಳಾಗಿರ್ಬೋದು, ಕ್ರೈಸ್ ಶಾಲೆಗಳಾಗಿರ್ಬೋದು, ಪ್ರತಿಯೊಂದು ಶಾಲೆಗಳ ಪ್ರಾಂಶುಪಾಲರಿಗೂ ಸಹ ಒಂದೇ ರೀತಿಯಾದಂತಹ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅಂದರೆ ನಿಮಗೆ ಇಲ್ಲಿ ಕೇವಲ ನೀವು BSc MSc ಮಾಡಿಕೊಂಡು ನೀವು B.Ed ಮಾಡಿಕೊಂಡ್ರೆ ಸಾಕು, ನೀವು ಸಹ ಪ್ರಾಂಶುಪಾಲರು ಆಗ್ತಾ ಹೋಗ್ಬೋದು. ಸೊ ವೀಕ್ಷಕರೇ, ಇದಾಗಿತ್ತು ಇಂದಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.